ಬಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಕ್ಕರ್ ಕೊಡ್ತಾ ಇದ್ದಾರೆ. ಏನೇನು ಹೇಳಿದ್ದಾರೆ ಅವರು? KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಎಲ್ಲರೂ ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರಲ್ಲ. CM ಸಿದ್ದರಾಮಯ್ಯ ಅವರೇ CM ಆಗಿರಬೇಕು, ಅವ್ರಿಗೆ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ, ಅವ್ರ ನಿವೃತ್ತಿ ಅಂತ ಏನಿಲ್ಲ ಅಂತೆಲ್ಲ ಒಬ್ಬೊಬ್ಬರೇ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ಅಧಿಕಾರ ಹಂಚಿಕೆ ಫಾರ್ಮುಲಾನೇ ನಡೆದಿಲ್ಲ ಅಂತ ವಾಟ್ಸೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ಪ್ರತಿ ಮಾತಿನಲ್ಲೂ ಕೂಡ ವಿರೋಧಿ ಬಣಕ್ಕೆ ಟಾಂಗ್ ಕೊಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು, ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೂ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಏನು ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ನಾನು ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ.